ತಂಬಿಟ್ಟು ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ಹುರಿಗಡಲೆ, ಎಳ್ಳು, ಕಡಲೆ ಬೀಜ, ಕಡಲೆಕಾಳು, ಆಮೇಲೆ ಹೆಸರು ಕಾಳು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಪುಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹುರಿದಿಟ್ಟಿರುವ ಎಲ್ಲ ಕಾಳುಗಳನ್ನು ಪುಡಿ ಮಾಡಬೇಕು. ಈ ಥರ ಇಟ್ಕೋಬೇಕು ರೆಡಿ. ಇದು ಕಾಯಿ ತುರಿ, ಇದು ಹುರಿಗಡಲೆ ಪುಡಿ, ಇದು ಕಡಲೆ ಬೀಜ ಸಿಪ್ಪೆ ತೆಗೆದಿರೋದು, ಇದು ಏಲಕ್ಕಿ ಪುಡಿ ಮಾಡಿಟ್ಟಿರೋದು, ಇದು ಎಳ್ಳು, ಇದು ಬೆಲ್ಲದ ಪಾಕ. ಕಾಯಿ, ಎಳ್ಳು, ಏಲಕ್ಕಿ, ಬೆಲ್ಲ, 1 kg ಇಟ್ಟಿದ್ರೆ 1 kg ಬೆಲ್ಲ. ಇದಕ್ಕೆ ಹಿಟ್ಟನ್ನು ಕಲಸಿ ಈ ಥರ ಆಗುತ್ತೆ. ಹೂರಣ ಹಿಟ್ಟು ಕಲಸಿದಾಗ ಈಸಿಯಾಗಿ ಉಂಡೆ ಮಾಡ್ಬೋದು. ಗಟ್ಟಿಯಾಗೋದ್ರೊಳಗೆ ಉಂಡೆ ಮಾಡಬೇಕು. ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ. ಇದು ಹೆಲ್ದಿ ಫುಡ್. ಹೆಸರು ಕಾಳು, ಕಡಲೆಕಾಳು, ಹುರಿಗಡಲೆ, ಬೇರೆ ಗೋಧಿ, ಕುಸಲಕ್ಕಿ ಪುಡಿ ಮಾಡಿ ಹುರಿದು ಹಾಕ್ಬೋದು. ಈ ಥರ ಉಂಡೆ ಬರುತ್ತೆ. ಕಟ್ಬೋದು. ಇದರಲ್ಲೊಂದು 50ರಿಂದ 60 ಉಂಡೆ ಆಗುತ್ತೆ. ರೆಡಿಯಾದ ಲಾಡು ನೋಡಿ ಹೀಗೆ ಕಾಣಿಸ್ತವೆ.